ಮತ್ತೊಂದು ಸಾರಿ ಹೃದಯ ತುಂಬಿ ಪ್ರೀತಿಯ ಪೂರ್ವಕವಾಗಿರ್ತಕ್ಕಂಥ ಸಮಸ್ತರೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಬ್ರಹ್ಮ ಪದವಿಯನ್ನಲ್ಲೇ, ವಿಷ್ಣು ಪದವಿಯನ್ನಲ್ಲೇ, ರುದ್ರ ಪದವಿಯನ್ನಲ್ಲೇ, ನಾನು ಮತ್ಯಾವ ಪದವಿಯನ್ನಲ್ಲೇ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ನಿಮ್ಮ ಸದ್ಭಕ್ತರ ಪಾದವನ್ನೆರದಿ ಮಹಾಪದವಿಯ ಕರುಣಿಸಯ್ಯ ಕರುಣಿಸಯ್ಯ ಅನ್ನ ಬಸವಣ್ಣವರ ವಾಣಿಯಂತೆ ಈ ದಿನ ನಮ್ಮ ವಣ್ಣೂರು ಗ್ರಾಮದ ಶ್ರೀ ಬಸವೇಶ್ವರ ಹಾಗೂ ಹನುಮಂತ ದೇವರ ಜಾತ್ರಾ ನಿಮಿತ್ತವಾಗಿ ಶ್ರೀ ಜೈ ಹನುಮಾನ್ ನಾಟ್ಯ ಸಂಘ ವಣ್ಣೂರು ಇವರು ಅರ್ಪಿಸತಕ್ಕಂಥ 3ನೇಯ ಕಲಾಕುಸುಮ. ಈ ಒಂದು ಕಲಾಕುಸುಮವಾಗಿರ್ತಕ್ಕಂಥ ಧರ್ಮ ತುಂಬಿದ ಮನೆ, ಅರ್ಥಾತ್ ಮಾತು ಸಿಡಿಯಿತು ಮುತ್ತು ಒಡೆಯಿತು ಎಂಬ ಸುಂದರ ಸಾಮಾಜಿಕ ನಾಟಕದ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮಾನ್ಯ ಶ್ರೀವರ್ಯರಿಗೂ ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಸಮಸ್ತ ಗಣ್ಯಮಾನ್ಯರಿಗೂ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತಾ, ಸಮಸ್ತ ನಮ್ಮೂರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಕಲಾ ಪ್ರೋತ್ಸಾಹಕರ ಒಂದು ಪ್ರೋತ್ಸಾಹದೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಹಿರಿಯರಿಗೆ ವಂದನೆಗಳನ್ನು ತಿಳಿಸುತ್ತಾ, ಕಿರಿಯರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸ್ತಕ್ಕಂಥ ಈ ಒಂದು ಕಾರ್ಯಕ್ರಮ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಒಂದು ಸ್ವಾಗತದೊಂದಿಗೆ, ಒಂದು ಸ್ವಾಗತ ಭಾಷಣದೊಂದಿಗೆ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ಳ ಇದ್ದಾರೆ ಶ್ರೀ ಈರಪ್ಪ ಕೊಳವಿ, ಮಾಜಿ ಸೈನಿಕರು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜ್ಞಾನದ ಕಡಲು, ಅನುಭವದ ಗಣಿ, ನಿಮ್ಮ ಉಪಸ್ಥಿತಿಯೇ ನಮಗೆಲ್ಲ ಪ್ರೇರಣೆ. ವೇದಿಕೆಗೆ ತಮಗೆಲ್ಲ ಸ್ವಾಗತ ಕೋರುವ ಈ ಕ್ಷಣ ನಮಗೆಲ್ಲ ಸದಾ ಸ್ಮರಣೀಯ. ನಮ್ಮೆಲ್ಲರ ಮನದಲ್ಲಿ ಸಂತದ ಹೊನಲು ಹರಿಯಲಿ. ಈ ಸುಂದರ ಸಂಜೆಯ ನೆನಪಿನ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯಲಿ. ನಿಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಈ ಸೈನಿಕನ ಹೃದಯಪೂರ್ವಕ ನಮನಗಳು. ಸ್ವಾಗತ ಎಂಬ ಪದದಲ್ಲಿ ಮಧುರ ಶಕ್ತಿ ಇದೆ, ಅದು ಹೃದಯಗಳನ್ನು ಹತ್ತಿರಕ್ಕೆ ತರುತ್ತದೆ. ಈ ಸಮಾರಂಭಕ್ಕೆ ನಿಮ್ಮೆಲ್ಲರ ಆಗಮನದಿಂದ ಪದ ಹೊರಪು ಬಂದಿದೆ. ನೀವು ಇಲ್ಲಿ ಕಳೆಯುವ ಪ್ರತಿಕ್ಷಣವು ನನಗೆ ಅತ್ಯಮೂಲ್ಯ. ದಿವ್ಯ ಸಾನ್ನಿಧ್ಯ ಬಸಲಿಂಗ ಶಿವಾಚಾರ್ಯರು, ಪಟ್ಟದೇವರು, ಕೆಳದಿ ಮಠ, ಹನಬರಟ್ಟಿ, ಈ ನನ್ನ ತಂದೆಯವರಿಗೆ, ಈ ನನ್ನ ಕಮಿಟಿ ವತಿಯಿಂದ ಹೃದಯಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತೇನೆ. ತದನಂತರ ಈ ಕಾರ್ಯಕ್ರಮದ ಉದ್ಘಾಟನೆಯ ಸ್ಥಾನವನ್ನು ವಹಿಸಿಕೊಟ್ಟಂತಹ ನನ್ನ ನೆಚ್ಚಿನ ಹಾಗೂ ನಮ್ಮೆಲ್ಲರ ಜನ ನೆಚ್ಚಿನ ನಾಯಕರು ಆದಂತಹ ಮಹಂತೇಶಣ್ಣ ದೊಡ್ಡಗೌಡರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸಲಿದ್ದಾರೆ. ಈವರೆಗೆ ನಮ್ಮ ಈ ಜೈ ಹನುಮಾನ್ ಯುವಕ ಮಂಡಳ ಹಾಗೂ ವಣ್ಣೂರು ಎಲ್ಲ ಗುರು ಹಿರಿಯ ಪರವಾಗಿ ಹೃದಯಪೂರ್ವಕವಾದ ನಮನಗಳನ್ನು ಕೂಡ ಸಲ್ಲಿಸುತ್ತೇನೆ. ಮತ್ತು ಈ ನಾಟಕಕ್ಕೆ ಅಧ್ಯಕ್ಷೀಯ ಸ್ಥಾನವನ್ನು ವಹಿಸಿಕೊಟ್ಟಂತಹ ಶಾಂತ ಸ್ವಭಾವ, ಸಹನೆಯಲ್ಲಿ ಒಂದು ಕೈ ಮೇಲು ಎಂದು ಹೆಮ್ಮೆಯಿಂದ ಹೇಳುತ್ತೇನೆ. ಊರಿನ ಹಿರಿಯ ಕೆಲಸವಾದಂತಹ ಶ್ರೀ ಬಹಳ ಸಾಹೇಬ್ ದೇಸಾಯಿ ಅವರಿಗೆ ನನ್ನ ಮತ್ತು ನನ್ನ ಕಮಿಟಿ ವತಿಯಿಂದ ಹೃದಯಪೂರ್ವಕವಾದ ನಮನಗಳನ್ನು ಕೂಡ ಸಲ್ಲಿಸುತ್ತೇನೆ. ತದನಂತರ ಈ ಕಾರ್ಯಕ್ರಮ ಜ್ಯೋತಿ ಬೆಳಗಿಸುವಂತಹ ದಿವ್ಯ ಸಾನ್ನಿಧ್ಯವನ್ನು ಹೊತ್ತಂತಹ ಬಸಪ್ಪ ಕುಲಕರ್ಣಿ ಹಾಗೂ ಶಿವಪುತ್ರ ಯರಗಟ್ಟಿಮಠ್, ನಮ್ಮೆಲ್ಲ ಕಾರ್ಯಕ್ರಮಕ್ಕೂ ಸದಾ ಬೆನ್ನು ತಟ್ಟುವಂತಹ ಸನ್ಮಾನ್ಯರಿಗೆ ನನ್ನ ಕಮಿಟಿ ವತಿಯಿಂದ ಹೃದಯಪೂರ್ವಕ. ಅದೇ ರೀತಿ ಈ ನಾಟಕಕ್ಕೆ ಮುಖ್ಯ ಅತಿಥಿಗಳ ಪಾತ್ರ ವಹಿಸುವಂತಹ ಎಲ್ಲ ಸರ್ವಶ್ರೀಗಳಿಗೆ ಮನಪೂರ್ವಕವಾದಂತಹ ಧನ್ಯವಾದಗಳನ್ನು ಕೂಡ ಅರ್ಪಿಸುತ್ತೇನೆ. ಹಾಗೂ ಎಲ್ಲ ವಣ್ಣೂರು ಗ್ರಾಮದ ಗುರು ಹಿರಿಯರು, ನನ್ನ ಅಕ್ಕ ತಂಗಿಯರು, ನನ್ನ ತಾಯಂದಿರು ಕೂಡ ಜೈ ಹನುಮಾನ್ ಯುವಕ ಮಂಡಲ ವತಿಯಿಂದ ಯಾವತ್ತೂ ಚಿರಋಣಿಯಾಗಿರುತ್ತೇನೆ ಎಂದು ನಾನು ಹೆಮ್ಮೆಯಿಂದ ಹೇಳುತ್ತೇನೆ. ನಮ್ಮ ನಾಟಕದ ತಂಡದ ಸದಸ್ಯರು ಸರ್ಕಾರಿ ನೌಕರರು, ನಿವೃತ್ತ ಸೈನಿಕರು ಹಾಗೂ ಬಾಲ್ಯದ ಗೆಳೆಯರಾಗಿದ್ದಾರೆ. ಇವರೆಲ್ಲರೂ ಕೂಡ ನನ್ನ ಹೃದಯಪೂರ್ವಕವಾದ ನಮನಗಳನ್ನು ಸಲ್ಲಿತಾ ಯಾವತ್ತೂ ಅವರಿಗೂ ಕೂಡ ಚಿರಋಣಿಯಾಗಿರುತ್ತೇನೆ. ನಾ ಮಾತನಾಡುವ ನುಡಿಗಳಿಗೆ ತೆರೆ ಹಾಕುತ್ತೇನೆ. ಜೈ ಕನ್ನಡಾಂಬೆ, ಜೈ ಕರ್ನಾಟಕ ಮಾತೆ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀವರ್ಯರ ಜೊತೆಗೂಡಿಕೊಂಡು ಸರ್ವ
ಈ ಮುಖ್ಯ ಅತಿಥಿಗಳನ್ನ ಹೃದಯ ತುಂಬಿ ಸ್ವಾಗತಿಸಿರ್ತಕ್ಕಂಥ ಸಹೋದರ ಈರಪ್ಪ ಕೋಳಿ ಅವರಿಗೆ ಧನ್ಯವಾದ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುಂದಿನ ಘಟ್ಟ ಮಾಲಾರ್ಪಣೆ. ಈ ಒಂದು ಮಾಲಾರ್ಪಣೆ ಕಾರ್ಯಕ್ರಮವನ್ನು ಶ್ರೀ ಬಸವಣ್ಣಪ್ಪ ಕೊಡ್ಲಿ ಉಪನ್ಯಾಸಕರು ಬೆಳಗಾವಿ ಇವರು ನಡೆಸ್ಕೊಡ್ಬೇಕಂತ ಅವರಲ್ಲಿ ಕೇಳ್ಬೋದು. ವೇದಿಕೆಯ ಮೇಲೆ ಇರ್ತಕ್ಕಂಥ ನಮ್ಮ ಗ್ರಾಮದ ಎಲ್ಲ ಗಣ್ಯಮಾನ್ಯರು ವಂದಿಸುತ್ತಾ, ಹೂವಿನ ಮಾಲೆಯಲ್ಲಿ ಅಡಗಿದೆ ಪ್ರೀತಿ, ನಿಮ್ಮ ಆದರ್ಶಕ್ಕೆ ಸಿಗಲಿ ಕೀರ್ತಿ. ಗಂಧದ ಕರಿಯ ಸುವಾಸನೆಯಲ್ಲಿ ಪುಷ್ಪಗಳ ಪವಿತ್ರ ಮಾಲೆಯಲ್ಲಿ ಸ್ವಾಗತಿಸುವ ಸಂದರ್ಭ. ವಿದ್ಯೆ ಇದ್ದರೇನು ವಿವೇಕ ಇಲ್ಲದಿದ್ದರೆ, ಹಣವಿದ್ದರೇನು ಗುಣವಿಲ್ಲದಿದ್ದರೆ, ಪ್ರಾಣ ಇದ್ದರೇನು ತ್ರಾಣ ಇಲ್ಲದಿದ್ದರೆ, ಗುರು ಇದ್ದರೇನು ಅರಿವೇ ಇಲ್ಲದಿದ್ದರೆ, ರೂಪ ಇದ್ದರೇನು ಮಾನ ಇಲ್ಲದಿದ್ದರೆ, ಏನಿದ್ದರೇನು ಈ ಜಗದಲ್ಲಿ ಮಾನವೀಯತೆ ಇಲ್ಲದಿದ್ದರೆ, ಮೊದಲು ಮಾನವರು ಮಾನವನಾಗುವಂಥದ್ದೇ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ನಮ್ಮ ಕಿತ್ತೂರು ನಾಡಿನ ಒಂದು ಶೌರ್ಯದ ಪ್ರತೀಕ ಕಿತ್ತೂರು ಚೆನ್ನಮ್ಮಾಜಿ ಹಾಗೂ ಸಂಗೊಳ್ಳಿ ರಾಯಣ್ಣರ ಒಂದು ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ, ಬಂದ ಅತಿಥಿ ಗಣ್ಯಮಾನ್ಯರಿಗೆ ಮಾಲಾರ್ಪಣೆಯೊಂದಿಗೆ ಸತ್ಕರಿಸುವ ಕಾರ್ಯಕ್ರಮವನ್ನ ಈಗ ನಾವು ಪ್ರಾರಂಭಿಸ್ತಾ ಇದ್ದೇವೆ. ಮೊದಲನೇದಾಗಿ ಈ ಕಾರ್ಯಕ್ರಮದ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಮಣ್ಣಿರಂಜನ ಪ್ರಣವ ಸ್ವರೂಪಿಗಳಾದಂಥ ಶ್ರೀ ಬಸವಲಿಂಗ ಶಿವಾಚಾರ್ಯರು ಅವರನ್ನ ಮಾಲಾರ್ಪಣೆ ಮಾಡಿಕೊಳ್ಬೇಕಂತೇಳಿ ಶ್ರೀ ನಾಗಪ್ಪ ಬಶೆಟ್ಟಿ ಅವರಲ್ಲಿ ನಾನು ಕೇಳ್ಕೊಳ್ತೀನಿ. ಎರಡನೇದಾಗಿ ಶ್ರೀ ಸಿದ್ದರಾಮಯ್ಯ ಹಿರೇಮಠ. ಇನ್ನೊಂದು ವಿಶೇಷ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಶ್ರೀ ಬಸವಲಿಂಗ ಶಿವಾಚಾರ್ಯರಿಗೆ ಈ ನಾಟಕದ ಮಾಲೀಕರಾದಂತ 5 ಜನರು ಕೂಡಿ ಅವರಿಗೆ ಸನ್ಮಾನಿಸಬೇಕು, ಒಂದು ವಿಶೇಷವಾದಂತಹ ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕಂತೂ ಅವರಲ್ಲಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಶ್ರೀ ಬಸವಲಿಂಗ ಶಿವಾಚಾರ್ಯರಿಗೆ ಸನ್ಮಾನಿಸಿದಂತ ನಮ್ಮ ನಾಟಕದ ಎಲ್ಲ ಮಾಲೀಕ ವೃಂದಕ್ಕೂ ನಮಿಸುತ್ತಾ, ಎರಡನೇದಾಗಿ ಶ್ರೀ ಸಿದ್ದರಾಮಯ್ಯ ಹಿರೇಮಠ ಅವರಿಗೆ ಶ್ರೀ ಕಲ್ಮೇಶ್ ಹಿರೇಮಠ ಅವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತೀನಿ. ಜ್ಯೋತಿ ಬೆಳಗಿಸುವರಾದಂತಹ ಶ್ರೀ ಶಿವಪುತ್ರ ಯರಗಟ್ಟಿಮಠ್ ಹಾಗೂ ಬಸಪ್ಪ ಕುಲಕರ್ಣಿ ಅವರಿಗೆ ಜಗದೀಶ್ ಹಲ್ಲೂರಿ ಅವರು ಮಾಲಾರ್ಪಣೆ ಮಾಡುವುದರ ಮೂಲಕ ಅವರನ್ನ ಸ್ವಾಗತಿಸಬೇಕಂತೇಳಿ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತೀನಿ. ಧನ್ಯವಾದಗಳು. ಈ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ನಮ್ಮ ಗ್ರಾಮದ ಹಿರಿಯರಾದಂತ ಶ್ರೀ ಬಾಳಾಸಾಹೇಬ್ ದೇಸಾಯಿ ಅವರಿಗೆ ಸೋಮಪ್ಪ ರುದ್ರಾಪುರ್ ಇವರು ಎಕ್ಸ್ ಆರ್ಮಿ ಇವರು ಅವರನ್ನ ಮಾಲಾರ್ಪಣೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಬೇಕು.
ಈಗಲೇ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಕಿತ್ತೂರು ಮತಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರಾದಂತ ಶ್ರೀ ಮಾಂತೇಶ್ ಗೌಡಗೌಡ ಅವರಿಗೆ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಒಂದು ಅದ್ಭುತವಾದಂತಹ ಸ್ವಾಗತವನ್ನ ಕೋರ್ತೀವಿ. ಮಾಂತೇಶ್ ಶ್ರೀ ದೊಡ್ಡಗೌಡ ಉದ್ಘಾಟಕರು, ಇವರಿಗೆ ನಾಟಕದ ಮಾಲೀಕರಾದಂತಹ ಶ್ರೀ ನಾಗರಾಜ್ ಬಾಗೋಡಿ, ವಿಶಾಲ್ ಗೌಡ್ ಪಾಟೀಲ್, ಈರಪ್ಪ ಹಳ್ಳೂರಿ ಇವರು ಮಾಲಾರ್ಪಣೆ ಹಾಗೂ ಸನ್ಮಾನಿಸುವುದರ ಮೂಲಕ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತೀನಿ. ಶ್ರೀ ಮಾಂತೇಶ್ ದೊಡ್ಡಗೌಡರು ಇವರಿಗೆ ಸನ್ಮಾನಿಸಿದಂತ ನಮ್ಮ ನಾಟಕದ ಪಂಚ ಮಾಲೀಕರಿಗೆ ಧನ್ಯವಾದಗಳು. ನಂತರ ಈರಪ್ಪ ಹಳ್ಳೂರಿ ಮಾಲಕರು ಇವರಿಗೆ ವಿಜಯ್ ಬಾಗೋಜಿ ಅವರು ಮಾಲಾರ್ಪಣೆ ಮಾಡುವುದರ ಮೂಲಕ ಸ್ವಾಗತಿಸಿಕೊಳ್ಬೇಕು. ಮತ್ತೋರ್ವ ಕಾರ್ಯಕ್ರಮದ ಮಾಲೀಕರಾದಂತ ಶ್ರೀ ನಾಗರಾಜ್ ಬಾಗೋರಿ ಅವರಿಗೆ ಅಭಿಷೇಕ್ ಯರಗಟ್ಟಿಮಠ ಅವರು ಮಾಲಾರ್ಪಣೆ ಮಾಡುವುದರ ಮೂಲಕ ಸ್ವಾಗತಿಸಿಕೊಳ್ಬೇಕಂತ ವಿನಂತಿಸಿಕೊಳ್ತೀನಿ. ಧನ್ಯವಾದಗಳು. ಶ್ರೀ ರೇವಪ್ಪ ಗಾಣಿಗೇರಿ ಅವರಿಗೆ ಶ್ರೀ ಕಲ್ಮೇಶ್ ಹಿರೇಮಠ ಅವರು ಮಾಲಾರ್ಪಣೆ ಮಾಡುವುದರ ಮೂಲಕ ಸ್ವಾಗತಿಸಿಕೊಳ್ಬೇಕು. ಶ್ರೀ ವಿಶಾಲ್ ಗೌಡ್ ಪಾಟೀಲ್ ಅವರಿಗೆ ಮಾಂತೇಶ್ ಇಂಚಲ್ ಅವರು ಮಾಲಾರ್ಪಣೆ ಮಾಡುವುದರ ಮೂಲಕ ಅವರನ್ನ ಸ್ವಾಗತಿಸಿಕೊಳ್ಬೇಕು. ಶ್ರೀ ರವಿಗೌಡ ಪಾಟೀಲ್ ಅವರಿಗೆ ಬಸಪ್ಪ ಕುಲಕರ್ಣಿ ಅವರು ಸ್ವಾಗತಿಸಿಕೊಳ್ಬೇಕಂತ ಹೇಳಿ ವಿನಂತಿಸ್ಕೊಳ್ತೀನಿ. ಈ ನಮ್ಮ ನಾಟಕದ ಮ್ಯಾನೇಜರ್ ಆದಂತ ಶ್ರೀ ಬಸವರಾಜ್ ಅಂಗಡಿ ಅವರಿಗೆ ಎಕ್ಸ್ ಟಿ ಪಿ ಮೆಂಬರ್ ಇವರು, ಈರಪ್ಪ ಕೊಳವಿ, ಸೋಮಶೇಖರ್ ಬಶೆಟ್ಟಿ, ಶಿವಲಿಂಗಯ್ಯ ಯರಗಟ್ಟಿಮಠ ಇವರು ಅವರನ್ನ ಮಾಲಾರ್ಪಣೆ ಮಾಡುವುದರ ಮೂಲಕ ಸ್ವಾಗತಿಸಿಕೊಳ್ಬೇಕು. ಧನ್ಯವಾದಗಳು. ಇನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂತ ಶ್ರೀ ಮಹಾದೇವ್ ಅಂಗಡಿ ಅವರಿಗೆ ಎಲ್ಲರೂ ಆದ್ರ ಬಗ್ಗೆ ಅವ್ರ ಹೆಸರುಗಳು ಗೊತ್ತಿಲ್ಲ ನನಗೆ. ಯಾರಿಗೆ ಮಾಡೈತಿ ಎಲ್ಲರೂ ಮುಗಿತ್ ಇಲ್ಲಿ ಡೈರೆಕ್ಟ್ ಅವ್ರು ಈ ಕಾರ್ಯಕ್ರಮದ ಜ್ಯೋತಿ ಬೆಳಗಿಸೋರಾದಂತಹ ಶ್ರೀ ಶಿವಪುತ್ರಯ್ಯ ಯರಗಟ್ಟಿಮಠ್ ಹಾಗೂ ಬಸಪ್ಪ ಕುಲಕರ್ಣಿ ಅವರಿಗೆ ಜಗದೀಶ್ ಹಳ್ಳೂರಿ ಅವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವರನ್ನ ಸ್ವಾಗತಿಸಿಕೊಳ್ಬೇಕು.
ಜನ್ಮ ನೀಡುತ್ತಾಳೆ ನನ್ನ ತಾಯಿ, ಅನ್ನ ನೀಡುತ್ತಾಳೆ ಭೂಮಿ ತಾಯಿ, ಮಗು ನೀಡುತ್ತಾಳೆ ಕನ್ನಡ ತಾಯಿ, ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ, ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ, ಜನ್ಮ ನೀಡುತ್ತಾಳೆ ನನ್ನ ತಾಯಿ, ಅನ್ನ ನೀಡುತ್ತಾಳೆ. ಶ್ರೀ ನಿತೀಶ್ ಪಾಟೀಲ್ ಅವರಿಗೆ ಈರಪ್ಪ ಹಳ್ಳೂರಿ ಅವರು ಮಾಲಾರ್ಪಣೆ ಮಾಡುವುದ್ರ ಮೂಲಕ ಅವರನ್ನ ಸ್ವಾಗತಿಸಿಕೊಳ್ಬೇಕು. ಓದಿದರು ಈಜಿದರು ಒಲೆಯಾಗುವುದಾನೆ ತಾಯಿಯಾಗಬೇಕು. ಶ್ರೀ ಮಹಾದೇವ್ ಅಂಗಡಿ ಅವರಿಗೆ ಜಗದೀಶ್ ಹಳ್ಳೂರಿ ಅವರು ಮಾಲಾರ್ಪಣೆ ಮಾಡ್ಕೊಳ್ಬೇಕಂತೆಲ್ಲ ಅವರಲ್ಲಿ ವಿನಂತಿಸ್ಕೊಳ್ತೀನಿ. ತಾಯಿ ನೆಲದ ನಿನ್ನ ಮಕ್ಕಳು ಬೇಕು, ತಾಯಿ ಬಾಸಿ ನಿನ್ನ ಮಕ್ಕಳು ಬೇಕು, ಕಾವೇರಿ ನೀರಲ್ಲಿ ಬೆಳೆ ಬಯಸಬೇಕು. ಯಾರು ಹೇಳ್ರಿ? ಶಂಕರ್ ಗಾಣಗೇರಿ ಅವರಿಗೆ ಬಂದಿಲ್ಲ. ಶ್ರೀ ಅಪ್ಪ ಸಾಹೇಬ್ ದೇಸಾಯಿ ಅವರಿಗೆ ನಾಗಯ್ಯ ಪೂಜಾರಿ ಅವರು ಮಾಲಾರ್ಪಣೆ ಮಾಡ್ಬೇಕಂತ ಹೇಳಿ ವಿನಂತಿಸ್ಕೊಳ್ತೀನಿ. ಶ್ರೀ ಅಣ್ಣಾ ಸಾಹೇಬ್ ದೇಸಾಯಿ ಅವರಿಗೆ ಬಸವರಾಜ್ ಅಂಗಡಿ ಅವರಿಂದ ಮಾಲಾರ್ಪಣೆ. ಶ್ರೀ ನಾಗಪ್ಪ ಬಶೆಟ್ಟಿ ಅವರಿಗೆ ಈರಪ್ಪ ಹಳ್ಳೂರಿ ಅವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ರುದ್ರಗೌಡ ಪಾಟೀಲ್ ಇವರಿಗೆ ವಿಜಯ್ ಬಾಗೋಜಿ ಅವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಮಾಂತೇಶ್ ಕುಗಣವರವರಿಗೆ ಮಾಂತೇಶ್ ಇಂಚಲ್ ಅವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಪ್ರಕಾಶ್ ಕಿರ್ಗಿ ಅವರಿಗೆ ನಾಗಯ್ಯ ಪೂಜಾರಿ ಅವರಿಂದ ಮಾಲಾರ್ಪಣೆ. ನಾಗಪ್ಪ ಬಶೆಟ್ಟಿ ಅವರಿಗೆ ವಿಜಯ್ ಬಾಗೋಜಿ ಅವರಿಂದ ಮಾಲಾರ್ಪಣೆ. ಗ್ರಾಮದ ಹಿರಿಯರಾಗಿರುವಂತಹ ಪಕ್ಕಪ್ಪ ಅರವಳಿ ಅವರಿಗೆ ಕಲ್ಮೇಶ್ ಹಿರೇಮಠ ಅವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ವೀರಭದ್ರಪ್ಪ ಬಡಿಗೇರ್ ಅವರಿಗೆ ಮಂಜು ಬಡಿಗೇರ್ ಅವರಿಂದ ಮಾಲಾರ್ಪಣೆ. ನಮ್ಮ ಜಾತ್ರಾ ಕಮಿಟಿಯ ಹಿರಿಯರಾಗಿರುವಂತಹ ಭೀಮಪ್ಪಣ್ಣ ಸೋಮಟ್ಟಿ ಅವರಿಗೆ ಬಣಪ್ಪಣ್ಣ ಅಡವೇರವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿಂತ ಮಲ್ಲಪ್ಪ ಹಳೂರಿ ಗ್ರಾಮದ ಹಿರಿಯರಿಗೆ ಅವರ ಹಳೆಯರಾಗಿರುವಂತಹ ಬಸವಣ್ಣಪ್ಪ ಕೊಡ್ಲೆ ಅವರಿಂದ ಮಾಲಾರ್ಪಣೆ. ವಂದನೆ ವಂದನೆ ವಂದನೆ. ಜಾತ್ರಾ ಕಮಿಟಿ ಹಿರಿಯರು ಹಾಗೂ ನಮ್ಮ ನಿವೃತ್ತ ಸಹಾಯಕ ಕೃಷಿ ಅಧಿಕಾರಿಗಳಾಗಿರುವಂತಹ ಎಸ್ ಡಿ ಕ್ಲೇದಾರ್ ಸಾಹೇಬರಿಗೆ ಮಲ್ಲಪ್ಪ ರುದ್ರಪ್ಪ ಅವರಿಂದ ಮಾಲಾರ್ಪಣೆ. ಸಾಧನೆ ಅದೇ ರೀತಿಯಾಗಿ
ಮಲ್ಲಯ್ಯ ಹಿರೇಮಠ ರುದ್ರಾಪುರ ಅವರಿಗೆ ನಮ್ಮ ಗ್ರಾಮದ ಕಲ್ಮೇಶ್ ಕುಲಕರ್ಣಿ ಅವರಿಂದ ಮಾಲಾರ್ಪಣೆ. ನೀಲಾಂಬರದ ಮೇಲಿಗಲದ ತೇಲಾಡುತ್ತಿರು ನಿಲುವಿರು. ನೀರಿರುವ ಹೂದೋಟದಲ್ಲಿ ತೇಲಾಡುತ್ತಿರು ಗೆಲುವಿನಾಡು. ನಮ್ಮ ಗ್ರಾಮದ ಹಿರಿಯರಾಗಿರುವಂತ ದುಂಡಪ್ಪ ಕೊಡ್ಲಿ ಅವರಿಗೆ ಮಂಜು ಬಡಿಗರ್ ಅವರಿಂದ ಮಾಲಾರ್ಪಣೆ. ನೀಲಾಂಬರದ ಮೇಲಿಗಲದ ತೇಲಾಡುತ್ತಿರು. ನಮ್ಮ ಗ್ರಾಮದ ಜಾತ್ರಾ ಕಮಿಟಿಯ ಹಿರಿಯರಾಗಿರುವಂಥ ಬಸಲಿಂಗಪ್ಪ ಬಶೆಟ್ಟಿ ಅವರಿಗೆ ಮಲ್ಲಿಕಾರ್ಜುನ್ ಕುಲಕರ್ಣಿ ಅವರಿಂದ ಮಾಲಾರ್ಪಣೆ. ಚಂದ್ರಯ್ಯ ಹಿರೇಮಠ ಅವರಿಗೆ ಬಸವರಾಜ್ ಗಿಡಗಿರಿ ಅವರಿಂದ ಮಾಲಾರ್ಪಣೆ. ಸುರೇಶಣ್ಣ ಬಾಗೋಜಿ ಅವರಿಗೆ ಅಭಿಷೇಕ ಅಂಗಡಿ ಅವರಿಂದ ಮಾಲಾರ್ಪಣೆ. ರಾಮಸಿದ್ದಪ್ಪ ಪಾಟೀಲ್ ಅವರಿಗೆ ಅಭಿಷೇಕ್ ಯರಗಟ್ಟಿಮಠ ಅವರಿಂದ ಮಾಲಾರ್ಪಣೆ. ನಮ್ಮ ಊರದ ಡಾಕ್ಟರ್ ಆಗಿರುವಂತ ರುದ್ರಪ್ಪಣ್ಣ ಅವರಿಗೆ ಮಂಜು ಬಡಿಗರ್ ಅವರಿಂದ ಮಾಲಾರ್ಪಣೆ. ನಮ್ಮ ಗ್ರಾಮದ ಪ್ರಸಿದ್ಧ ವ್ಯಾಪಾರಿಗಳಾಗಿರುವಂಥ ಅನಿಲ್ ಪತ್ತಾರ್ ಅವರಿಗೆ ವಿಜಯ್ ಬಾಗೋಜಿ ಮಠ ಅವರಿಂದ ಮಾಲಾರ್ಪಣೆ. ಸೋಮಪ್ಪ ಅರವಳ್ಳಿ ಅವರಿಗೆ ಕಾಳಪ್ಪಣ್ಣ ಬಡಿಗೇರ್ ಅವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಸಾರಿಗೆ ನೌಕರರಾಗಿರುವಂಥ ವಾಲ್ಮೀಕಿ ನಾಯ್ಕ ಅವರಿಗೆ ಕಾಳಪ್ಪಣ್ಣ ಬಡಿಗೇರ್ ಅವರಿಂದ ಮಾಲಾರ್ಪಣೆ. ನಮ್ಮ ಗ್ರಾಮದ ಪ್ರಗತಿಪರ ರೈತರು ಅಜೀವ ಚೇರ್ಮನ್ರಾಗಿರುವಂಥ ಚಂದ್ರಪ್ಪ ಗುಂಡ್ಲೂರ್ ಅವರಿಗೆ ಚೇತನ್ ಸಾಲಿಮಠ ಅವರು ಮಾಲಾರ್ಪಣೆ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ. ನಮ್ಮ ಗ್ರಾಮದ ವೈದ್ಯರಾಗಿರುವಂಥ ಶ್ರೀ ಪ್ರಶಾಂತಣ್ಣ ಹಿರೇಮಠ ಅವರಿಗೆ ಕಾಳಪ್ಪಣ್ಣ ಬಡಿಗೇರ್ ಅವರು ಮಾಲಾರ್ಪಣೆ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ. ಅದೇ ರೀತಿಯಾಗಿ ಬಾಬು ಅಣ್ಣ ಶಿವಣ್ಣವರಿಗೆ ಬಸಲಿಂಗಪ್ಪ ಬಶೆಟ್ಟಿ ಅವರು ಮಾಲಾರ್ಪಣೆ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ. ರಮೇಶ್ ಕಸಳಿ ಅವರಿಗೆ ನಾಗಪ್ಪ ಬಶೆಟ್ಟಿ ಅವರಿಂದ ಮಾಲಾರ್ಪಣೆ. ನೀಲಪ್ಪಣ್ಣ ಚಸಡಿ ಅವರಿಗೆ ಬಸವರಾಜ್ ಗಿಡಗಿರಿ ಅವರು ಮಾಲಾರ್ಪಣೆ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ. ಅದೇ ರೀತಿಯಾಗಿ ನಮ್ಮ ಕಮಿಟಿಯ ಮ್ಯಾನೇಜರ್ ಆಗಿರುವಂಥ ಬಸವರಾಜ್ ಅಂಗಡಿ ಅವರಿಗೆ ಅಭಿಷೇಕ್ ಯರಗಟ್ಟಿಮಠ ಅವರು ಮಾಲಾರ್ಪಣೆ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ. ಈಗ ನಮ್ಮ ನಾಟಕ ಕಂಪನಿಯ ಗುರುಗಳಾಗಿರುವಂಥ CP ಹಿರೇಮಠ ಅವರಿಗೆ ನಮ್ಮ ನಾಟಕ ಕಂಪನಿ ಮಾಲೀಕರಾಗಿರುವಂಥ ಈರಪ್ಪ ಹಳೂರಿ ಅವರು ಮಾಲಾರ್ಪಣೆ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ.
ಅದೇ ರೀತಿಯಾಗಿ ಸಂಗೀತ ಬಳಗದ ಅಣ್ಣನವರಿಗೆ ಅಲ್ಲೇ ನಮ್ಮ ಈರಪ್ಪ ಹಳೂರಿ ಅವರು ಮಾಲಾರ್ಪಣೆ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ. ಹಾಲು ಹಾಲು ಸತತ 3 ನಾಟಕಗಳಿಗೆ ಸ್ಫೂರ್ತಿಯನ್ನು ತುಂಬಿ ಹಗಲಿರುಳೆನ್ನದೆ ನಮ್ಮ ನಾಟಕದ ಕಂಪನಿಯ ಜೊತೆ ಕಥಾ ಸಂಚಲಕರ ಪಾತ್ರವನ್ನು ವಹಿಸಿಕೊಂಡಂತ ನನ್ನ ನೆಚ್ಚಿನ ಕುಬೇಂದ್ರನಾಥ್ ಪಟನ್ ಶೆಟ್ಟಿ ಅವರಿಗೆ ಈ ನಾಟಕದ ಮಾಲಕರಾದಂಥ ವಿಶಾಲ್ ಗೌಡ ಪಾಟೀಲ್ ಇವರಿಂದ ಮಾಲಾರ್ಪಣೆ. ಹಾಲು ಅದೇ ರೀತಿ ಪ್ರತಿ ನಾಟಕಕ್ಕೂ ನನ್ನ ಕರೆಗೆ ಹೋಗೊಟ್ಟು ಈ ನಾಟಕಕ್ಕೆ ಫುಲ್ ಒಂದು ರಾತ್ರಿಗಾಗಿ ಕಥಾ ಸಂಚಲಕ ಪಾತ್ರವನ್ನು ಈ ನಾಟಕಕ್ಕೆ ಮಾಹಿತಿ ಹಿಡ್ಕೊಂಡು ಪ್ರತಿ ಕ್ಷಣವೂ ನಮ್ಮನ್ನು ಕಾವಲು ಮಾಡಿರ್ತಕ್ಕಂಥ ಬಸವಣ್ಣಪ್ಪ ಕೊಡ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ನನ್ನ ಮಿತ್ರನೂ ಹೌದು. ಹಾಗೂ ಇವರಿಗೆ ನನ್ನ ಕಮಿಟಿ ವತಿಯಿಂದ ಈ ನಾಟಕದ ಮಾಲಕರಾದಂಥ ರವಿಗೌಡ ಪಾಟೀಲ್ ಅವರಿಂದ ಮಾಲಾರ್ಪಣೆ. ಕಲ್ಲಾದರಿ ನಾನು ಬೇಲೂರಿನ ಗುಡಿಯಲ್ಲಿರುವೆ, ಕಲ್ಲಾದರಿ ನಾನು ಕೋಲಾರದ ಮಕ್ಕಳಿಗೆ. ಅದೇ ರೀತಿ ಇನ್ನೊಬ್ಬರು ಅವರು ನನ್ನ ಆತ್ಮೀಯರು, ಈ ನನ್ನ 3 ನಾಟಕ ಕೂಡ ಕಥಾ ಸಂಚಲಕರ ಪಾತ್ರವನ್ನು ವಹಿಸಿಕೊಂಡಂತ ಬಸಪ್ಪ ಅಡವೇರ್ ಇವರಿಗೂ ಕೂಡ ನನ್ನ ನಾಟಕದ ಮಾಲಕರಾದಂಥ ರೇವಪ್ಪಣ್ಣ ಗಾಣಿಗೇರ್ ಇವರಿಂದ ಮಾಲಾರ್ಪಣೆ. ಮರವಾದರಿ ನಾನು ಕಾವೇರಿಯ ಮಡಿಲಲ್ಲಿರುವೆ, ಮಗುವಾದರಿ ನಾನು ಕಾವೇರಿಯ ಮಡಿಲಲ್ಲಿರುವೆ. ಅದೇ ರೀತಿ ಈ ನಾಟಕದ ರೂವಾರಿ ಎನಿಸಿಕೊಂಡಂತ ಗದಗಯ್ಯ ಹಿರೇಮಠ ಅವರಿಗೆ ಈರಪ್ಪ ಹಳ್ಳೂರಿ ಅವರಿಂದ ಮಾಲಾರ್ಪಣೆ. ಕಲ್ಲಾದರಿ ನಾನು ಬೇಲೂರಿನ ಗುಡಿಯಲ್ಲಿರುವೆ, ಕಲ್ಲಾದರಿ ನಾನು ಕೋಲಾರದ ಮಕ್ಕಳಿರುವೆ, ಮರವಾದರಿ ನಾನು ಚಾಮುಂಡಿಗೆ ನೆರವಾಗಿರುವೆ, ಮಗುವಾದರಿ ನಾನು. ಶ್ರೀ ಗ್ರಾಮ ದೇವತೆಯ ಜಾತ್ರೆಯಾಗಿ ಇನ್ನೂ ಒಂದು ವರ್ಷ ಕೂಡ ಕಳೆದಿಲ್ಲ. ನನ್ನ ಈ 3ನೇ ಕಲಾಕುಸುಮ, ಈ 3ನೇ ಕಲಾಕುಸುಮದ ಹಿನ್ನೆಲೆ ಯಾರು ಈ ನಾಟಕಕ್ಕೆ ಪ್ರತಿ ಹೆಜ್ಜೆಗೂ ತನ್ನ ನೌಕರಿ ಯಾವುದು ಅನ್ನೋದು ಮರೆತು ಬಿಟ್ಟು ಪ್ರತಿ ಕ್ಷಣವೂ ಒಂದೊಂದು ಹೆಜ್ಜೆಯನ್ನು ಕಳೆದುಕೊಂಡು ಪ್ರತಿ ರಾತ್ರಿ ಎನ್ನದೆ ಈ ನಾಟಕಕ್ಕೆ ಸ್ಫೂರ್ತಿ ನೀಡಿದಂಥ ನನ್ನ ತಮ್ಮ, ನನ್ನ ಆತ್ಮೀಯಾದಂಥ ಕಲ್ಮೇಶ್ ಹಿರೇಮಠ ಅವರಿಗೆ ನಾಗರಾಜ್ ಬಾಗೋಜಿ ಅವರಿಂದ ಅದ್ಭುತವಾದ ಒಂದು ಮಾಲಾರ್ಪಣೆ. ಒಲವೇ ಜೀವನ ಸಾಕ್ಷಾತ್ಕಾರ, ಒಲವೇ ಮರೆಯದ ನಮಕಾರ, ಒಲವೇ ಜೀವನ ಸಾಕ್ಷಾತ್ಕಾರ. ಹಾಗೂ ಈ ನಾಟಕಕ್ಕೆ ಪ್ರತಿ ದಿನವೂ ಸ್ಫೂರ್ತಿಯಾಗಿ ಪ್ರತಿ ರಾತ್ರಿ 2 ಗಂಟೆ 3 ಗಂಟೆ ಅಲ್ಲಿ 4 ಗಂಟೆಯಾಗಿ ಪ್ರತಿದಿನ ದುಡಿದಂಥ ಈ ನಾಟಕದ ಮಾಲೀಕರು ರೇವಪ್ಪಣ್ಣ ಗಾಣಿಗೇರ್, ಈರಣ್ಣ ದೇಸಾಯಿ, ಕಲ್ಮೇಶ್ ಶಾಂಡ್ಗಿ, ಶಿವಲಿಂಗಯ್ಯ ಯರಗಟ್ಟಿಮಠ್ ಇವರ ಸ್ಫೂರ್ತಿಯಿಂದ 2 ತಿಂಗಳಲ್ಲಿ ಈ ನಾಟಕವನ್ನು ಕಂಪ್ಲೀಟ್ ಮಾಡಿದ್ದಾರೆ. ಇವರಿಗೆ ನನ್ನ ಕಮಿಟಿ ವತಿಯಿಂದ ಇನ್ನೊಂದು ಬಾರಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಸ್ವಾಗತ ಹಾಗೂ ಈ ಮಾಲಾರ್ಪಣೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಜೈ ಹಿಂದ್. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀವರ್ಯರು ಹಾಗೂ ಮಾಜಿ ಶಾಸಕರು ಹಾಗೂ ನಮ್ಮ ಊರಿನ ಸಮಸ್ತ ಗಣ್ಯಾತಿ ಗಣ್ಯರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿರ್ತಕ್ಕಂಥ ಬಸವಣ್ಣಪ್ಪ ಕೊಡ್ಲಿ ಹಾಗೂ ಗದಗಯ್ಯ ಹಿರೇಮಠ್ ಇವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ತಿಳಿಸುತ್ತಾ ಮುಂದಿನ ಕಾರ್ಯಕ್ರಮ ಜ್ಯೋತಿ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಅಧಿಕೃತ ಒಂದು ಚಾಲನೆಯನ್ನು ನೀಡಬೇಕಾಗಿದೆ. ಈ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಬೇಕೆಂದು ತಮ್ಮಲ್ಲಿ ವಿನಮ್ರ ವಿನಂತಿ. ಜ್ಯೋತಿ ಬೆಳಗಿಸಲಿದ್ದಾರೆ ಮಹನೀಯರಾದ ಶ್ರೀಯುತರಾದ ಬಸಪ್ಪ ಕುಲಕರ್ಣಿ ಹಾಗೂ ಶಿವಪುತ್ರಯ್ಯ ಹಿರೇಮಠ್ ಹಾಗೂ ಸರ್ವರು ಜೊತೆಗೂಡಿಕೊಂಡು ಈ ಕಾರ್ಯಕ್ರಮವನ್ನು ಚಾಲನೆ ಕೊಡಬೇಕು. ಅದೇ ರೀತಿಯಾಗಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶಿವಾಚಾರ್ಯರು ಈ ಒಂದು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಅಧಿಕೃತ ಚಾಲನೆ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಶ್ರೀಗಳ ಅಮೃತ ಹಸ್ತದಿಂದ ಉಜ್ವಲವಾದ ಜ್ಯೋತಿ ಬೆಳಗುತ್ತಿದೆ. ಸಕಲ ಈ ನಾಟಕದ ಎಲ್ಲ ಕಾರ್ಯಗಳು ಯಶಸ್ವಿಯಾಗಿ
ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಅಧಿಕೃತವಾಗಿ ಚಾಲನೆಯನ್ನು ನೀಡಿರ್ತಕ್ಕಂಥ ಶಿವಾಚಾರ್ಯರಿಗೆ ಹೃದಯ ತುಂಬಿ ನಮನಗಳನ್ನು ತಿಳಿಸುತ್ತಾ ಮುಂದಿನ ಕಾರ್ಯಕ್ರಮ ಅಧಿಕೃತವಾಗಿ ಈ ಕಾರ್ಯಕ್ರಮದ ಒಂದು ಉದ್ಘಾಟನೆ ರೇವಣ್ಣನ್ನು ಕಟ್ ಮಾಡೋದ್ರ ಮೂಲಕ ನಮ್ಮ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀಯುತರಾದ ಮಹಾಂತೇಶ್ ದೊಡ್ಡಗೌಡವರು ಇವರು ಈ ಕಾರ್ಯಕ್ರಮವನ್ನು ಶಿವಾಚಾರ್ಯಾದಿಯಾಗಿ ಎಲ್ಲ ಗಣ್ಯರ ಆದಿಯಾಗಿ ಒಂದು ಉದ್ಘಾಟನೆ ಮಾಡಬೇಕಂತ ತಮ್ಮಲ್ಲಿ ಹೃದಯಪೂರ್ವಕವಾಗಿ ಕೇಳ್ಕೊತಾ ಇದ್ದೀವಿ. ಶಿವಾಚಾರ್ಯರು ಮಾಜಿ ಶಾಸಕರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಬಾಳಾಸಾಹೇಬ್ ದೇಸಾಯಿ ಅವರು ಎಲ್ಲರೂ ಕೂಡಿ ಅಧಿಕೃತವಾಗಿ ಒಂದು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿರುತ್ತಾರೆ. ಅವರಿಗೆ ನಾಟಕ ಬಳಗದಿಂದ ಹಾಗೂ ಸಕಲ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದವನ್ನು ತಿಳಿಸುತ್ತಾ ಈಗ ಉದ್ಘಾಟಕರನ್ನು ನೋಡಿ. ಈ ಒಂದು ಕಾರ್ಯಕ್ರಮದ ಕುರಿತು ತಮ್ಮ ಉದ್ಘಾಟನಾ ಭಾಷಣವನ್ನು ಮಾಡಲಿದ್ದಾರೆ ಶ್ರೀಯುತರಾದ ಮಹಾಂತೇಶ್ ದೊಡ್ಡಗೌಡ. ವಣ್ಣು ಗ್ರಾಮದಲ್ಲಿ ಪ್ರತಿ ವರ್ಷದ ಪದ್ಧತಿ ಹಾಗೆ ಶ್ರೀ ಬಸವೇಶ್ವರ ಹಾಗೂ ಹನುಮಂತಯೋಗ ಜಾತ್ರಾ ಕಾರ್ಯಕ್ರಮ ಎರಡೂ ದೇವಾನ ದೇವಿಗಳ ಗದ್ದುಗೆ ಅನಂತ ಶ್ರೀ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸುತ್ತಾ ಗ್ರಾಮ ದೇವಿಯನ್ನು ಒಳಗೊಂಡಂಥ ವಿಠಲ ದೇವನಂತ ಲಕ್ಷ್ಮೀ ದೇವನಂತ ಎಲ್ಲ ದೇವಾನ ದೇವತೆಗಳಂತ ಶ್ರೀ ಸಾಷ್ಟಾಂಗ ನಮಸ್ಕಾರನ ಸಲ್ಲಿಸುತ್ತಾ ಈ ಒಂದು ಜಾತ್ರಾ ನಿಮಿತ್ತವಾಗಿ ಗ್ರಾಮದಲ್ಲಿ ಶುಭಗಾತ್ರಿಯಲ್ಲಿ ಧರ್ಮ ತುಂಬಿದ ಮನೆ ಅಂತಕ್ಕಂಥ ಒಳ್ಳೆಯ ನಾಟಕವನ್ನು ಪ್ರದರ್ಶನ ಮಾಡ್ತಾ ಈ ನಾಟಕದ ಉದ್ಘಾಟನಾ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಬಸವಲಿಂಗ ಶಿವಚಾಗ ಮಹಾಸ್ವಾಮಿಗಳು ಹಣಬಗಟ್ಟಿ ಪಾದಕ ಸಹಿತ ಅನಂತ ಶ್ರೀ ಸಾಷ್ಟಾಂಗ ನಮಸ್ಕಾರನ ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಜ್ಯೋತಿಯನ್ನು ಬೆಳಗಿಸಿದವರು ಶ್ರೀಯುತ ಬಸಪ್ಪ ಕುಲಕರ್ಣಿ ಅವರೇ ಶ್ರೀಯುತ ಶಿವಪುತ್ರಯ್ಯ ಹಿರೇಮಠ ಇಗೂ ಸಹಿತ ಅನಂತ ನಮಸ್ಕಾರನ ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷರು ಆತ್ಮೀಯ ಸ್ನೇಹಿತ ಮಿತ್ರ ಬಾಳಾಸಾಹೇಬ್ ದೇಸಾಯಿ ಅವರು ಮುಖ್ಯ ಅತಿಥಿಗಳಂತ ಅಂಗಡಿಯವರೇ ಘಾಣಿಗೆಯವರೇ ಕಿಲ್ಲೇದವ್ರೆ ಅಂಗಡಿಯವರೇ ದೇಸಾಯಿ ಅವರೇ ಬಸಟ್ಟಿಯವರೇ ರಾಮಣ್ಣವರೇ ಭಾಗೋಜಿ ಅವರೇ ಪಾಟೀಲ್ ಅವರೇ ರಾಮಣ್ಣಟ್ಟಿ ಅವರೇ ನಿಂಗಪ್ಪ ಅವರೇ ಅವರಿಗಣದೇ ಈ ಕಮಿಟಿಯಲ್ಲಿ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಆಸೆಯಂಥ ಗ್ರಾಮದ ಸಮಸ್ತ ಎಲ್ಲ ಸಮಾಜದ ಹಾಗೂ ಎಲ್ಲ ವಿವಿಧ ಹಂತಗಳ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳೇ ಹಾಗೂ ಈ ಒಂದು ನಾಟಕದ ಎಲ್ಲ ಮಾಲೀಕರೇ ನಾಟಕದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕಲಾ ಪ್ರೇಮವನ್ನು ತಮ್ಮೆಲ್ಲ ಕಲೆಯ ಒಂದು ಹಸುವನ್ನು ನೀಗಿಸಲು ಆಗಮಿಸಿದಂಥ ಎಲ್ಲ ಗ್ರಾಮದ ಸಮಸ್ತ ಎಲ್ಲ ಕಲಾ ಒಂದು ಅಭಿನಯಿಸ್ತಕ್ಕಂಥ ಎಲ್ಲ ಕಲಾ ಅಭಿಮಾನಿಗಳೇ ಜೊತೆಗೆ ಈ ನಾಟಕದಲ್ಲಿ ಒಂದಿಲ್ಲ ಒಂದು ರೀತಿಯಿಂದ ಎಲೆಮಗೆ ಕಾಯಿಯಾಗಿ ನಾನು ಇದಕ್ಕೆ ಹಿನ್ನೆಲೆಯಾಗಿ ಎಲ್ಲವನ್ನ ಸಹಾಯ ಮಾಡಿದಂಥ ಎಲ್ಲ ಆತ್ಮೀಯ ಸ್ನೇಹಿತರಿಗೆ ವಣ್ಣು ಗ್ರಾಮದ ಸಮಸ್ತ ಹಿರಿಯರಿಗೆ ಸ್ನೇಹಿತರಿಗೆ ತಾಯಂದಿಗೆ ಹಾಗೂ ಎಲ್ಲ ಈ ಒಂದು ವಾದ ಮೇಳವನ್ನು ಮಾಡೋ ಆಗಮಿಸಿದಂಥ ಎಲ್ಲ ಆತ್ಮೀಯ ಕಲಾಕಾರರಿಗೆ ಎಲ್ಲರಿಗೂ ಅನಂತ ಶರಣಾರ್ಥಿಗಳನ್ನು ಹೇಳುತ್ತಾ ಜಾತ್ರಾ ಮಹೋತ್ಸವವನ್ನು ಪ್ರತಿ ವರ್ಷ ಯಾಕೆ ಆಚರಣೆ ಮಾಡ್ತೇವೆ ಅನ್ನತಕ್ಕಂಥ
ವಿಷಯ ಕಳೆದ ಸಾಲಿನಲ್ಲಿ ತಾವೆಲ್ಲ ಗ್ರಾಮ ಜಾತ್ರೆಯನ್ನು ಮಾಡಿ ಎಲ್ಲರಲ್ಲಿ ಸ್ನೇಹ ಭಾವನ ಆತ್ಮೀಯತೆಯನ್ನು ಜೊತೆಗೆ ಕಳೆದುಕೊಂಡಂಥ ಸಂಬಂಧಗಳನ್ನ ಮತ್ತೆ ಕೂಡಿಸ್ತಕ್ಕಂಥ ಎಲ್ಲ ಪ್ರೀತಿಯಿಂದ ಸಮಭಾವದಿಂದ ಎಲ್ಲ ಸಮಾಜದವರು ಕೂಡಿ ಮಾಡ್ತಕ್ಕಂಥ ಜಾತ್ರೆ ಭಾಳ ಪ್ರೀತಿಯಿಂದ ತಾವೆಲ್ಲ ಒಣ್ಣು ಗ್ರಾಮದಲ್ಲಿ ಪ್ರತಿ ವರ್ಷವೂ ಸಹಿತ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಾಗಿ ಪ್ರಥಮವಾಗಿ ವೈಯಕ್ತಿಕವಾಗಿ ನಾನು ಅನಂತ ಅಭಿನಂದನೆ ಸಹಿತ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಅದರ ಜೊತೆಗೆ ಮೊನ್ನೆ ಚಕ್ಕಡಿಯನ್ನು ಓಡಿಸ್ತಕ್ಕಂಥ ಸ್ಪರ್ಧೆ, ಅದ್ರ ಜೊತೆಗೆ ಇವತ್ತು ನಾಟಕದ ಒಂದು ಕಲೆ, ಇವತ್ತಿನ ದಿನಮಾನದಲ್ಲಿ ಕಂಪ್ಯೂಟರ್ ಮತ್ತು ಇವತ್ತು ಇಂಟರ್ನೆಟ್ ಯುಗದಲ್ಲಿ ಅಂತಕ್ಕಂಥ ಸಹಿತ ಆರ್ಟಿಫಿಷಿಯಲಿ ಇಂಟೆಲಿಜೆನ್ಸಿ ಅಂತಕ್ಕಂಥದ್ದು ಮನುಷ್ಯನ ಹೆಂಗದನ್ನ ನಾವು ಏನು ಕೇಳಿದ್ವು ಹೇಳ್ತಕ್ಕಂಥ ಇವತ್ತಿನ ನಾವೊಂದು ಆ ಆ್ಯಪ್ ಒಳಗೆ ಹೋಗಿ ಏನಾದರೂ ನೀವು ಒಣ್ಣೂದ ಬಸವೇಶ್ವರ ಮತ್ತು ಹನುಮಂತೇವ್ರ ಜಾತ್ರೆ ಇತಿಹಾಸ ಹೇಳಂದ್ರೆ ಪಟ 2 ನಿಮಿಷ ಎಲ್ಲ ಮಾಹಿತಿ ಕೊಡ್ತಕ್ಕಂಥ ಇವತ್ತು ಸಂದರ್ಭ. ಇಂಥದ್ದು ಇತಿಹಾಸ ಹೊಂದಿದಂಥ ನಾವೆಲ್ಲ ಕಲೆಯನ್ನು 2 ತಿಂಗಳು 3 ತಿಂಗಳು 4 ತಿಂಗಳು ಎಲ್ಲ ಕಲಾವಿದರು ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿ ಭಾಳ ಪ್ರೀತಿಯಿಂದ ಇವತ್ತು ನಾಟಕವನ್ನು ಕಲ್ತಿರ್ತಾರೆ. ಯಾಕಂದ್ರೆ ಇವತ್ತು ಪಿಕ್ಚರ್ ನೋಡೋದಕ್ಕೆ ನಾಟಕ ನೋಡೋದಕ್ಕೆ ಭಾಳ ಅಜಗಜ ಅಂತ ಇದೆ. ಈ ಕಲೆಯನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಿದಂಥ ಎಲ್ಲ ಕಲಾಭಿಮಾನಿಗೆ ತಮ್ಮನ್ನು ತಾವು ತೊಡಗಿಸೋಣ ಎಲ್ಲರಿಗೂ ಸಹಿತ ಒಳ್ಳೆಯ ರೀತಿಯಿಂದ ತಾವು ಏನು ಮಾಡ್ಬೇಕಂದ್ರೆ ನಾಟಕ ಮುಗಿಯೋಗಿ ಆ ಕಲೆಯನ್ನು ನೋಡಿ ಆ ಮಾಡಿದಂಥ ಕಲೆಗೆ ಎರಡನೇ ಏನಕ್ಕೆ ಒಂದು ಚಪ್ಪಾಳಿಯನ್ನು ಆ ಕಲೆಯ ಮಾಡ್ತಕ್ಕಂಥ ಒಂದು ಚಪ್ಪಾಳಿಯನ್ನು ಘೋಷಣೆ ಮಾಡಿ ಜೊತೆಗೆ ನಾಟಕ ಮುಗಿ ಎಲ್ಲವೂ ಸಹಿತ ಚೆನ್ನಾಗಿ ಕುಂತು ಯಾವುದೇ ಗದ್ದಲ ಮಾಡದೆ ನಾಟಕವನ್ನು ಮಾಡಿದಾಗ ಮತ್ತೊಂದು ಸಲ ಆ ಸ್ನೇಹಿತರಿಗೆ ಅನಿಸ್ತದೆ, ಈ ಸಲ 3ನೇದು ಅನಿಸ್ತದೆ. ಮತ್ತೆ ಮತ್ತೊಮ್ಮೆ ಈ ನಾಟಕವನ್ನು ಮಾಡ್ಬೇಕಂತಕ್ಕಂಥ ಇಚ್ಛೆ ಅವಾಗೆ ಮಾಡ್ತಕ್ಕಂಥ ಕೆಲಸ ಸಹಾಯ ಮತ್ತು ಜೊತೆಗೆ ಹುದುಂಬಿಸಂಥ ಕೆಲಸವನ್ನು ತಾವೆಲ್ಲ ಮಾಡ್ಬೇಕಂತೇಳಿ ತಮ್ಮೆಲ್ಲ ವಿನಂತಿಸುತ್ತಾ ಒಂದು ಜಾತ್ರಾ ಕಾರ್ಯಕ್ರಮ ಸಹಿತ ನನ್ನನ್ನು ಕರೆದು ಮೊನ್ನೆ ಚಕ್ಕಡಿ ಓಡು ಸ್ಪರ್ಧೆಗೆ ಸಹಿತ ಸ್ನೇಹಿತರು ಕರೆದಿದ್ದು ಎಲ್ಲ ಬಸ್ಸಟ್ಟಿ ಮತ್ತೆಲ್ಲ ನಮ್ಮ ಕುಲಕರ್ಣಿ ಎಲ್ಲ ಅಂಗಡಿ ಎಲ್ಲ ಮತ್ತು ದಿನಾಗ ಎಲ್ಲ ಕೂಡಿ ಎಲ್ಲ ಒಳಗೆ ಕರೆದಿದ್ವು. ಅವತ್ತು ಬರ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ಇವತ್ತು ಬಂದಂಥ ಸಂದರ್ಭದಲ್ಲಿ ಒಳ್ಳೆಯ ಪ್ರೀತಿಯಿಂದ ತಾವೆಲ್ಲ ಕರೆದು ಪ್ರೀತಿಯಿಂದ ಸನ್ಮಾನ ಮಾಡಿ ನಮಗೂ ಸಹಿತ ಬರ್ತಕ್ಕಂಥ ತಮ್ಮ ಸನ್ಮಾನ ನಮ್ಮ ರಾಜಕೀಯ ಜೀವನದ ಜೊತೆಗೆ ಕುಟುಂಬಕ್ಕೆ ಒಂದು ರಕ್ಷಾ ಕವಚವಾಗಿ ಇರಲಿ ಮತ್ತು ಪ್ರತಿ ವರ್ಷ ಯಶಸ್ವಿಯಾಗಿ ತಾವೆಲ್ಲ ದೇವಿಗಳ ಜಾತ್ರೆಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಯಾಕಂದರೆ ಸನಾತನ ಧರ್ಮ ಹೊಂದಿದಂಥ ಭಾರತ ದೇಶದಲ್ಲಿ ದೇವಾನ ದೇವತೆಗಳ ಜೊತೆಗೆ ಸಾಧು ಸಂತ ಸಿಗುವುದೇ ಇಲ್ಲ ಅಂದರೆ ಭಾರತ ದೇಶ ಜಗತ್ತೊಳಗೆ ಹುಡುಕ್ಬೇಕಾಗ್ತದೆ. ಅದಕ್ಕೆ ಇವತ್ತು ತಾವೆಲ್ಲ ಇವತ್ತು ಶ್ರೀಗಳನ್ನ ಕಳಿಸಿದ್ದೀವಿ. ಭಾಳ ಪ್ರೀತಿಯಿಂದ 2 ಮಾತನ್ನು ಕೇಳಿ ಭಾಳ ಪ್ರೀತಿಯಿಂದ ಅವಾಗ ಆಶೀರ್ವಾದವನ್ನು ಸಹಿತ ಪಡೀಲಿಕ್ಕೆ ತಾವೆಲ್ಲ ಕಳಿಸಿ ಒಳ್ಳೆಯದಾಗಲಿ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಮಾತಾಡಲು ಅವಕಾಶ ಕೊಡ ಎಲ್ಲರಿಗೂ ಒಂದಿಷ್ಟು 2 ಮಾತನ್ನು ಮುಗಿಸಿ ತಮಗೆಲ್ಲ ಅನಂತ ಶರಣಾರ್ಥಿಗಳು, ತಮಗೆ ಅನಂತ ನಮಸ್ಕಾರಗಳು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿ ನಮ್ಮ ನಾಟಕದ ಎಲ್ಲ ಕಲಾಭಿಮಾನಿಗಳಿಗೆ ಮತ್ತೊಂದು ಸಾರಿ ಹುರಿದುಂಬಿಸಿರ್ತಕ್ಕಂಥ ಮಾಜಿ ಶಾಸಕರಿಗೆ ಸಮಸ್ತ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆಗಳು ಸರ್. ಅದೇ ರೀತಿಯಾಗಿ ನಮ್ಮೂರಿನ ಎಲ್ಲ ಒಂದು ಕಾರ್ಯಕ್ರಮಗಳಿಗೆ ಅಜ್ಜರ ಪಾದ ಸ್ಪರ್ಶವೇ ಬೇಕೇ ಬೇಕು. ಮಹಾತ್ಮರು ಶ್ರೀ ಷಡಕ್ಷರಿ ಬ್ರಹ್ಮ ಬಸವಲಿಂಗ ಮಹಾಚಾರ್ಯರು, ಶಿವಾಚಾರ್ಯರು, ಪಟ್ಟದ ದೇವರು, ಕೆಳದಿ ಮಠ ಹನಬರಟ್ಟಿ ಪೂಜ್ಯರಿಂದ ಒಂದು ಆಶೀರ್ವಚನ. ತ್ರೈಲೋಕ್ಯ ಸಂಪದಾಲೈಕ್ಯ ಸಮೂಲೇಖನ ವಿತ್ತಯ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಸೃಷ್ಟಿಕರ್ತನಾದ ಪರಮಾತ್ಮನನ್ನು ಸ್ಮರಿಸಿ ಹಾಗೂ ನನ್ನ ಗುರುಗಳಾದಂಥ ಕಾಶಿ ವಿಶ್ವನಾಥನನ್ನು ಸ್ಮರಿಸಿ ಹಾಗೂ ಇವತ್ತಿನ ಜಾತ್ರಾ ನಿಮಿತ್ತವಾಗಿರುವಂಥ ಬಸವೇಶ್ವರನನ್ನು ಹಾಗೂ ಹನುಮಂತೇವರು ಇವರನ್ನು ಸ್ಮರಿಸಿ ಇವತ್ತಿನ ಬಸವೇಶ್ವರ ಜಾತ್ರಾ ನಿಮಿತ್ತವಾಗಿ ಧರ್ಮ ತುಂಬಿದ ಮನೆ. ಮೊದಲಿನ ಕಾಲದೊಳಗೆ ಏನಿತ್ತಪ್ಪ ಅಂತಂದ್ರೆ ಗ್ಯಾಸ್ ಹಾಕಿ ದೊಡ್ಡಾಟ ಅಂತ ಮಾಡ್ತಾಯಿದ್ರು. ಈಗೆಲ್ಲ ಹೋದರು ಮತ್ತು ಕಿಳಿಕೇತರ ಅಂಥೇಳಿ ಗೊಂಬೆ ಆಟ, ಹಗಲು ವೇಷದೊಳಗೆ ಜಾತ್ಕಾರ. ಮೊದಲಿನ ಕಾಲದೊಳಗಪ್ಪ ಅಂದ್ರೆ ನಾಟಕ ಒಂದು ಜಾನಪದ ಇದ್ರೊಳಗೆ ಅವೆಲ್ಲ ಇದ್ದವು. ಈ ನಾಟಕಕ್ಕೆ ಬಂತು. ನಾಟಕ ಹೋದ್ಮ್ಯಾಗ ಏನೋ ಸಿನಿಮಾ ಬಂದು
ಶನಿ ಬಂದಾಗ ಮನೆಗಳು ಟಿ ವಿ ಬಂತು. ಹಿಂಗಾಗಿ ಏನಾಯ್ತಪ್ಪ ಅಂತಂದ್ರೆ ಈ ಕಲೆಗೆ ಕಿಮ್ಮತ್ ಕೊಡೋದಿಲ್ಲ. ಮನೆಗಳು ಕೂತ್ಕೊಂಡನ ಟಿ ವಿ ನೋಡ್ತಾರ. ಅದಕ್ಕೆ ಈ ನಾಟಕಪ್ಪ ಅಂದ್ರೆ ಏನಂದ್ರೆ ಒಂದು ಒಳ್ಳೆಯದು ಕೆಟ್ಟ ಮಾಡಿದವ್ರಿಗೆ ಪರಿಸ್ಥಿತಿ ಏನು ಬರ್ತೈತಿ, ಒಳ್ಳೆಯದು ಏನು ಮಾಡಿದವರಿಗೆ ಅವ್ರಿಗೆ ಪರಿಸ್ಥಿತಿ ಏನು ಬರ್ತದೆ. ಈ ನಾಟಕದ ಅರ್ಥ. ಅದಕ್ಕೆ ಎಲ್ಲ ಪ್ರೇಕ್ಷಕರ ಏನಂತಂದ್ರೆ ಗದ್ದಲ ಮಾಡದೆ ಆ ನಾಟಕದಲ್ಲಿ ಬರುವ ಸನ್ನಿವೇಶಗಳನ್ನು ತಿಳಿದುಕೊಂಡು ತಾವು ಆ ನಾಟಕದ ಪ್ರೇಕ್ಷಣೆಯನ್ನು ಮಾಡಬೇಕಂತ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ನಮ್ಮೆಲ್ಲರಿಗೆ ಒಂದು ಆಶೀರ್ವಚನದ ಮೂಲಕ ಒಂದು ಆಶೀರ್ವಾದವನ್ನು ಕಲ್ಪಿಸಿರ್ತಕ್ಕಂಥ ಪರಮ ಪೂಜ್ಯರಿಗೆ ಒಂದು ಸಮಸ್ತ ಗ್ರಾಮಸ್ಥರ ಪರವಾಗಿ ಒಂದು ನಮನಗಳನ್ನು ತಿಳಿಸುತ್ತಾ, ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಒಂದು ಯಶಸ್ವಿಯಾಗಿ ಸಾಗಲಿಕ್ಕೆ ಸಾಕಷ್ಟು ಮಹಿಳೆಯರು ದೇಣಿಗೆಯನ್ನು ನೀಡಿದ್ದಾರೆ. ಅವರನ್ನು ಸ್ಮರಿಸ್ತಕ್ಕಂಥ ಸಮಯ. ಅದನ್ನು ಗದಗಯ್ಯ ಹಿರೇಮಠ ಅವರು ನಡೆಸಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತೇನೆ. ಇವತ್ತಿನ ದಿನದ ಈ ಕಾರ್ಯಕ್ರಮವ ಯಶಸ್ವಿಗೊಳಿಸಬೇಕಾಗ ಇದಕ್ಕೆ ನಮ್ಮ ಮಾಲೀಕರಾಗಿರುವಂಥ ನಾಟಕ ಕಂಪನಿ ಮಾಲೀಕರಾಗಿರುವಂಥ ಶ್ರೀ ವಿಶಾಲಗೌಡ ಪಾಟೀಲ್ ಅವರು 11,1101 ರೂಪಾಯಿಯನ್ನು ಕೊಟ್ಟಿರ್ತಾರೆ. ಅವರಿಗೆ ನಮ್ಮ ನಾಟಕ ಕಂಪನಿ ಎಲ್ಲ ಯುವಕರಿಂದ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇನ್ನೋರ್ವ ಮಾಲೀಕರಾಗಿರುವಂಥ ನಾಗರಾಜ್ ಉದಯ್ ಬಾಗೋಜಿ ಅವರು 20,001 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ಅವರಿಗೆ ನಮ್ಮ ಹೊನ್ನೂರು ಗ್ರಾಮದ ಬಸವಣ್ಣ ಹಾಗೂ ಹನುಮಂತಿಯವರ ಇದೇ ರೀತಿಯ ಕೊಡುವಂಗ ಆಶೀರ್ವಾದ ಮಾಡಲಿ ಅಂತ ನಮ್ಮ ಕಮಿಟಿಯ ಪರವಾಗಿ ಹಾಗೂ ಹೊನ್ನೂರು ಗ್ರಾಮಸ್ಥರ ಪರವಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಮಲ್ಲಿಕಾರ್ಜುನ ಯರಗಟ್ಟಿಮಠ 1,001 ರೂಪಾಯಿಗಳನ್ನು, ಶಿವಪುತ್ರಯ್ಯ ಯರಗಟ್ಟಿಮಠ ಅವರು 1,001 ರೂಪಾಯಿಗಳನ್ನು ಹಾಗೂ ಬಸಪ್ಪ ಸೇಬಣ್ಣವರು ಅವರು 501 ರೂಪಾಯಿಗಳನ್ನು, ವಿಜಯ್ ಬಾಗೋಜಿ ಮಠ ಅವರು 1,001 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ರೇವಪ್ಪ ಗಾಣಿಗೇರವರು 10,001 ರೂಪಾಯಿಗಳನ್ನು, ನಮ್ಮ ಇನ್ನೋರ್ವ ಮಾಲೀಕರಾಗಿರುವಂಥ ಈರಪ್ಪ ಹಳೂರಿ ಅವರು 10,001 ರೂಪಾಯಿಗಳನ್ನು ಹಾಗೂ ರವಿಗೌಡ ಪಾಟೀಲ್ ಅವರು ಕೂಡ 10,001 ರೂಪಾಯಿಗಳನ್ನು ಸಲ್ಲಿಸುತ್ತಾರೆ. ಅವರಿಗೆ ನಮ್ಮ ಕಮಿಟಿಯ ಪರವಾಗಿ ಹಾಗೂ ಹೊನ್ನೂರು ಗ್ರಾಮದ ಸಮಸ್ತ ನಾಗರಿಕರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಭೀಮಪ್ಪ ಸೋಮನಟ್ಟಿ ಅವರು ಕೂಡ 501 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.